ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲಾ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಚಾರ ಸರಿಯಾದ ಉತ್ತರ ಜೋಡಿಸಿ ಬರೆಯಿರಿ. ಈ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಗುಲಾಬಿ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಜೈಪುರ. ಎರಡನೆಯ ಪ್ರಶ್ನೆ, ತ್ರಿರತ್ನಗಳಲ್ಲಿ ನಂಬಿಕೆ ಹೊಂದಿರುವ ಧರ್ಮ? ಉತ್ತರ ಜೈನ ಧರ್ಮ. ಮೂರನೇ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕ? ಉತ್ತರ ಗೌತಮ ಬುದ್ಧ. ಮುಂದಿನ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಭೂ ಕಂದಾಯ ವಸೂಲಿ ಅಥವಾ ನ್ಯಾಯಾಧಿಕಾರಿಯನ್ನ ಹೀಗೆ ಕರೆಯುತ್ತಿದ್ದರು? ಉತ್ತರ ರಜ್ಜುಕ. ಐದನೇ ಪ್ರಶ್ನೆ, ಕುರಾನ್ ಯಾವ ಭಾಷೆಯಲ್ಲಿ ಇದೆ? ಉತ್ತರ ಅರಬಿಕ್. ಮುಂದಿನ ಪ್ರಶ್ನೆ, ಮರಳುಗಾಡಿನ ಧರ್ಮ ಎಂದು ಯಾವ ಧರ್ಮವನ್ನು ಕರೆಯುತ್ತಾರೆ? ಉತ್ತರ ಇಸ್ಲಾಂ ಧರ್ಮ. ಮುಂದಿನ ಪ್ರಶ್ನೆ, ಇಸ್ಲಾಂ ಕಾನೂನು ಗ್ರಂಥವನ್ನು ಹೀಗೆ ಕರೆಯುವರು? ಉತ್ತರ ಶರಿಯತ್. ಎಂಟನೆಯ ಪ್ರಶ್ನೆ, ಹೈದರ್ ಅಲಿಯ ಜನ್ಮಸ್ಥಳ? ಉತ್ತರ ಬೂದಿ ಕೋಟೆ, ಇದು ಕೋಲಾರದಲ್ಲಿ ಇದೆ. ಒಂಬತ್ತನೆಯ ಪ್ರಶ್ನೆ, ಹೈದರ್ ಅಲಿಗೆ ಇದ್ದ ಬಿರುದು? ಉತ್ತರ ಫತೇ ಹೈದರ್ ಬಹದ್ದೂರ್. ಹತ್ತನೆಯ ಪ್ರಶ್ನೆ, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಮದ್ರಾಸ್ ಒಪ್ಪಂದ. ಮುಂದಿನ ಪ್ರಶ್ನೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಇದ್ದ ಗವರ್ನರ್? ಉತ್ತರ ಕರ್ನಲ್ ಸ್ಮಿತ್. ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಇದ್ದ ಗವರ್ನರ್? ಉತ್ತರ ವಾರನ್ ಹೇಸ್ಟಿಂಗ್ಸ್. ಮುಂದಿನ ಪ್ರಶ್ನೆ, 1829ರಲ್ಲಿ ಕಾವೇರಿ ನದಿಗೆ ಶಿವನ ಸಮುದ್ರದ ಬಳಿ ಅಣೆಕಟ್ಟು ನಿರ್ಮಾಣ ಇವರ ಕಾಲದಲ್ಲಿ ಆಯಿತು? ಉತ್ತರ ಮೂರನೇ ಕೃಷ್ಣರಾಜ ಒಡೆಯರು. ಮುಂದಿನ ಪ್ರಶ್ನೆ, ರಾಜಾ ಸ್ಕೂಲ್ ಎಂಬ ಇಂಗ್ಲಿಷ್ ಶಾಲೆಯನ್ನು ತೆರೆದವರು? ಉತ್ತರ ಮೂರನೇ ಕೃಷ್ಣರಾಜ ಒಡೆಯರು. ಮುಂದಿನ ಪ್ರಶ್ನೆ, 1857ರ ಬಂಡಾಯದ ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿದ್ದವರು? ಉತ್ತರ ನಾನಾ ಸಾಹೇಬ್. ವಂದನೆಗಳು.